ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಿನ್ನೆ ಕೆ ಎ ಕಡೆಯಿಂದ ಏನೇನು ಇನ್ಫಾರ್ಮೇಷನ್ ಬಂದಿತ್ತು ಅನ್ನೋದು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಯಾಕಂದರೆ ಸಮ್ ಸ್ಟೂಡೆಂಟ್ಸ್ಗೆ ಇನ್ನೂ ಸ್ವಲ್ಪ ಗೊತ್ತಿರಲ್ಲ ಮಾಹಿತಿಗಳು. ಅದಕ್ಕೆ ಇನ್ನೊಂದು ಸಲ ನಾನು ರಿಪೀಟ್ ಮಾಡಿ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅನ್ನೋದು ಅದರ ಬಗ್ಗೆ ತಿಳಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ, ನಿನ್ನೆ ಕೆ ಎ ಕಡೆಯಿಂದ ಏನೇನು ಇನ್ಫಾರ್ಮೇಷನ್ ಬಂದಿತ್ತು ಅನ್ನೋದು ಇವಾಗ ಹೇಳ್ತೀನಿ ನೋಡಿರಿ. ಕರೆಕ್ಟಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸೀಟ್ ಯಾರಿಗೆ ಸಿಕ್ಕಿಲ್ಲ ಅವರಿಗೂ ಮಾಹಿತಿ ಕೊಡ್ತೀನಿ. ಮತ್ತು ಯಾರಿಗೆ ಸೀಟ್ ಸಿಕ್ಕೋರು ಅದೇ ಕಾಲೇಜ್ ಬೇಕು ಅನ್ನೋರು ಅವ್ರೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಎಲ್ಲ ಮಾಹಿತಿನೂ ಕೊಡ್ತೀನಿ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವಾಗ ನೋಡ್ಕೋಬೋದು, ಫಸ್ಟ್ ಕೆ ವೆಬ್ಸೈಟಲ್ಲಿ ಬಂದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ, ನೋಡ್ಕೋಬೋದು ಕೆ ಎ ಕಡೆಯಿಂದ ಏನೇ ಇನ್ಫಾರ್ಮೇಷನ್ ಬಿಟ್ಟರು ಫಸ್ಟು ಇದೇ ಪೇಜಲ್ಲಿ ಸಿಗೋದು ನಿಮಗೆ. ಸೊ ಇಲ್ಲಿ ನಿಮಗೆ ಏನು ಅರ್ಥ ಆಗಲಿಲ್ಲ ಅಂದರೆ, ನಾನು ಮುಂಚೆ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ. ಏನಂದರೆ ನೋಡ್ಕೋಬೋದು, ಇಲ್ಲಿ 3 ಲೈನ್ಸ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಪ್ಪ ಅಂದರೆ, ನೆಕ್ಸ್ಟು ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನಪ್ಪ ಅಂದರೆ, ನೀವು ಅಕಸ್ಮಾತ್ ಯು ಜಿ ನೀಟ್ ಸ್ಟೂಡೆಂಟ್ಸ್ ಇದ್ದರೆ ನೀಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಅಥವಾ ಯು ಜಿ ಸಿ ಟಿ ಸ್ಟೂಡೆಂಟ್ಸ್ ಇದ್ದರೆ ಯು ಜಿ ಸಿ ಟಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ನೋಡ್ಕೋಬೇಕು. ಸೊ ಈ ಥರ ಯು ಜಿ ಸಿ ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಸೊ ನಿನ್ನೆ ಏನೇನು ಬಿಟ್ಟರು ಅನ್ನೋದು ಒಂದು ರಿವ್ಯೂ ಮಾಡೋಣ. ಫಸ್ಟ್ ನೋಡ್ಕೋಬೋದು, ನಿನ್ನೆ ಫಸ್ಟ್ ಆಫ್ ಆಲ್ ಬಿಟ್ಟಿದ್ದೇನಪ್ಪ ಅಂದರೆ, ನಿನ್ನೆ ನೋಡ್ಕೋಬೋದು ಇಲ್ಲಿ ಯು ಜಿ ಸಿ ಇ ಟಿ 2025 ಆರ್ಕಿಟೆಕ್ಚರ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟು ಯು ಜಿ ಸಿ ಇ ಟಿ 2025 ಅಣುಕು ಕಟ್ ಆಫ್ ಲಿಸ್ಟ್, ಅದು ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟು, ಅದನ್ನ ರಿಸಲ್ಟ್ ಬಿಟ್ಟಿದ್ದಾರಲ್ಲ ಅದರದ್ದು ಕಟ್ ಆಫ್ ಬಿಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕೋರ್ಸ್ದು ಕಟ್ ಆಫ್ ಸಿಗುತ್ತೆ. ಸೊ ನೀವು ಚೆಕ್ ಮಾಡ್ಕೋಬೋದು. ನಾನು ನಿನ್ನೆ ನೈಟ್ ಗ್ರೂಪಲ್ಲಿ ಕೂಡ ಹಾಕಿದ್ದೀನಿ. ಸೊ ನೀವು ಎಲ್ಲರೂ ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಯು ಜಿ ಸಿ ಇ ಟಿ ಯು ಜಿ ನೀಟ್ 2025 ಅಣುಕು ಹಂಚಿಕೆ ಫಲಿತಾಂಶದ ಲಿಂಕ್, ಇದು ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮದು ಸಿ ಟಿ ನಂಬರ್ ಹಾಕಿ, ಸಿ ಟಿ ನಂಬರ್ ಯಾವ್ದು ಹಾಕಬೇಕಪ್ಪ ಅಂದರೆ, 5 ಆಪ್ಷನ್ ಟ್ರೀ ಮಾಡೋವಾಗ ಏನಿಲ್ಲ, ಸಿ ಟಿ ನಂಬರ್ ಇರುತ್ತಲ್ಲ 5 ಡಿಜಿಟ್ಸು. ಫಾರ್ ಎಕ್ಸಾಂಪಲ್ ZX 349 ಈ ಥರ ಎಕ್ಸಾಂಪಲ್ ಹೇಳಿದೆ. ಸೊ ಈ ಥರ ಏನು 5 ಅಂಕೆ ಇರುತ್ತಲ್ಲ, ಸೊ ಅದನ್ನು ಹಾಕಬೇಕು. ಅದರಲ್ಲಿ 2 ಲೆಟರ್ಸ್ ಇರುತ್ತೆ ಮತ್ತು ರಿಮೈನಿಂಗ್ 3 ನಂಬರ್ಸ್ ಇರುತ್ತೆ. ಸೊ ಅದನ್ನು ಹಾಕಿ ನೀವು ಆಪ್ಷನ್ ಇದು ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟು ಅಪ್ಡೇಟು. ಸೊ ಇವಾಗ ನೆಕ್ಸ್ಟ್ ಏನಂದರೆ, ಯು ಜಿ ಸಿ ಇ ಟಿ 2025 ಮಾಕ್ ಅಲಾಟ್ಮೆಂಟ್ ನೋಟು. ಸೊ ಇದು ಏನಂದರೆ, ನಾನು ಟೈಮ್ ಟೇಬಲು ಇದೇನೆಂದರೆ, ನಿನ್ನೆ ಕೆ ಎ ಕಡೆಯಿಂದ ಬಂದು ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದೆ ಕೆ ಎ ಕಡೆಯಿಂದ ಇನ್ನೊಂದು ಟೈಮ್ ಟೇಬಲ್ ಬರುತ್ತೆ. ಅದರಲ್ಲಿ ಏನೇನು ಇರುತ್ತೆ ಅಂದರೆ, ಆಪ್ಷನ್ ಎಂಟ್ರಿ ಎಷ್ಟರವರೆಗೂ ಇರುತ್ತೆ, ಮತ್ತು ಎಷ್ಟನೇ ಡೇಟ್ವರೆಗೂ ಇರುತ್ತೆ, ಮತ್ತು ಮಾಕ್ ಅಲಾಟ್ಮೆಂಟ್ ಮತ್ತು ತಾತ್ಕಾಲಿಕ ರಿಸಲ್ಟ್ ಯಾವಾಗ ಬಿಡ್ತಾರೆ, ಮತ್ತು ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ನಾನು ಹೇಳಿದೆ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಈ ಪಿ ಡಿ ಎಫ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಂದರೆ, ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಶೇರ್ ಮಾಡಿರಿ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೋಡ್ಕೋಬೋದು, ಎಲ್ಲರೂ ಕರೆಕ್ಟಾಗಿ ನೋಡಿರಿ. ಸೊ ಫಸ್ಟ್ ಆಫ್ ಆಲ್ ನಾನು ಕರೆಕ್ಟಾಗಿ ಓದ್ತಾ ಹೋಗ್ತೀನಿ ನೋಡಿರಿ. ಯು ಜಿ ಸಿ ಇ ಟಿ 2025 ಮತ್ತು ಯು ಜಿ ನೀಟ್ 2025 ಅಣುಕು ಸೀಟು ಹಂಚಿಕೆ, ವೈದ್ಯಕೀಯ, ದಂತ ವೈದ್ಯಕೀಯ, ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ವೆಟರ್ನರೀಸ್, BSc ನರ್ಸಿಂಗ್, ಬಿ ಫಾರ್ಮಾ ಡಿ, BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸುಗಳು. ಸೊ ನೋಡ್ಕೋಬೋದು, ವೈದ್ಯಕೀಯ, ದಂತ ವೈದ್ಯಕೀಯ, ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, ಬಿ ಫಾರ್ಮಾ ಡಿ, BPT, BPO ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸುಗಳ ಪ್ರವೇಶಕ್ಕಾಗಿ ದಿನಾಂಕ 22/7/2025 ಸಂಜೆ 6ರವರೆಗೆ 6 ಅಭ್ಯರ್ಥಿಗಳು ದಾಖಲಿಸಿರುವ ಆಪ್ಷನ್ ಎಂಟ್ರಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಿ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರ ಅಣುಕು ಸೀಟು ಹಂಚಿಕೆಯನ್ನು ಮಾಡಿ ಫಲಿತಾಂಶವನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ 25/7/2025 ಪ್ರಕಟಿಸಲಾಗಿದೆ. ಸೊ ಏನಪ್ಪ ಅಂದರೆ, ಆಪ್ಷನ್ ಟ್ರೀ ಮಾಡೋಕ್ಕೆ ನಿಮಗೆ ಲಾಸ್ಟ್ ಡೇಟ್ ಏನಂತಂದರೆ 22 ಜುಲೈ ಇತ್ತು. ಸೊ ನಿನ್ನೆ ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟರು. ಅದು ಯಾವಾಗ ಬಿಟ್ಟರು ಅಂದರೆ 25 ಜುಲೈಗೆ ಬಿಟ್ಟರು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಈ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಪರಿಶೀಲಿಸಿದ ನಂತರ ಮೊದಲನೇ ಸುತ್ತಿಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಒಳಗೆ ಅಭ್ಯರ್ಥಿಗಳು ಈಗಾಗಲೇ ನಮೂದಿಸಿರುವ ತಮ್ಮ ಇಚ್ಛೆಗಳನ್ನು ಫೈನಲ್ ಆಪ್ಷನ್ಸ್ ಪರಿಷ್ಕರಿಸಲು, ಅಪ್ಡೇಟ್ ಮಾಡಲು, ಸೇರಿಸಲು ಅಥವಾ ಬೇಡವಾದಲ್ಲಿ ತೆಗೆದು ಹಾಕಬಹುದಾಗಿದೆ. ಇವಾಗ ಏನಂದರೆ, ಇವತ್ತು ಆಪ್ಷನ್ ಎಂಟ್ರಿ ಓಪನ್ ಆಗಿರುತ್ತೆ. ಸೊ ಏನಪ್ಪ ಅಂದರೆ, ಇವಾಗ ನಾನು ನಿನ್ನೆ ಹೇಳಿದೆ, ಇವಾಗ ನಿಮಗೆ ಸಿಕ್ಕಿರೋ ಕಾಲೇಜು, ಸೊ ತುಂಬ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಡೌಟು, ಇವಾಗ ನನಗೆ ಕಾಲೇಜ್ ಸಿಕ್ಕಿಲ್ಲ ಅನ್ನೋರು ಅಂಥವ್ರಿಗೆ ಏನಂದರೆ, ಇದು ವೆರಿ ಇಂಪಾರ್ಟೆಂಟ್ ಮಾತು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ಯಾರಿಗೆ ಕಾಲೇಜ್ ಅಲೋಟ್ ಆಗಿಲ್ಲ ಅವರು ಜಾಸ್ತಿ ಕಾಲೇಜಸ್ನ ಯಾಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ. ಯಾರಿಗೆ ಕಾಲೇಜ್ ಅಲೋಟ್ ಆಗಿಲ್ಲ ಅಂಥವ್ರು ಏನಪ್ಪ ಅಂದರೆ ಜಾಸ್ತಿ ಕಾಲೇಜ್ ಯಾಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಅಕಸ್ಮಾತ್ ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯಾರಿಗೆ ಕಾಲೇಜ್ ಸಿಕ್ಕಿದ್ರು ನನಗೆ ಇದೇ ಕಾಲೇಜ್ ಫೈನಲ್ ರಿಸಲ್ಟಲ್ಲಿ ಬೇಕು ಅಂದರೆ ನೀವೇನು ಚೇಂಜಸ್ ಮಾಡೋಕ್ಕೆ ಹೋಗಬೇಡ್ರಿ, ಅಷ್ಟೇ ಬಿಟ್ಟುಬಿಡ್ರಿ. ಏನು ಚೇಂಜಸ್ ಮಾಡೋಕ್ಕೆ ಹೋಗಲೇಬೇಡ್ರಿ. ಆಪ್ಷನ್ ಟ್ರೀ ಮಾಡೋದೇ ಬೇಡ. ಜಸ್ಟ್ ಆಗಸ್ಟ್ 2ನೇ ತಾರೀಕು ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಅದೇ ಕಾಲೇಜ್ ಸಿಗ್ಬೋದು. ಸೊ ಅದಕ್ಕೆ ಏನಪ್ಪ ಅಂದರೆ, ನೀವೇನು ಚೇಂಜಸ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಅಕಸ್ಮಾತ್ ನನಗೆ ಈ ಕಾಲೇಜ್ ಬೇಡ, ನನಗೆ ಬೇರೆ ಕಾಲೇಜ್ ಬೇಕು ಅಂದರೆ ಅಂಥವ್ರು ನೀವು ಆಪ್ಷನ್ ಟ್ರೀಲಿ ಚೇಂಜಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆ ಕಾಲೇಜ್ನ ರಿಮೂವ್ ಮಾಡಿ ಬೇರೆ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಸೊ ಇಷ್ಟು ಮಾಡ್ಬೋದು. ಸೊ ಇನ್ನೊಂದು ಏನಪ್ಪ ಅಂದರೆ, ಯಾರಿಗೆ ಕಾಲೇಜ್ ಸಿಕ್ಕಿಲ್ಲ
ಅವ್ರು ಏನಪ್ಪ ಅಂದರೆ ಅಷ್ಟೇ ಜಾಸ್ತಿ ಆಪ್ಷನ್ ಎಂಟ್ರಿನ ಮಾಡೋಕ್ಕೆ ಟ್ರೈ ಮಾಡಿರಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬೊಬ್ರು 23 ಕಾಲೇಜ್ ಅಷ್ಟೇ ಆ್ಯಡ್ ಮಾಡಿರ್ತೀರ. ಸೊ ಅಂಥವ್ರು ಏನಂದರೆ ಮಿನಿಮಮ್ ಒಂದು 100, 150, 200 ಇತ್ತು ಈ ಥರ ಕಾಲೇಜ್ ಆ್ಯಡ್ ಮಾಡಿರಿ. ಯಾಕಂದರೆ ಇವಾಗ ನೀವು 200 ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿದರೂ ಅಷ್ಟೇ ಅಮೌಂಟ್ ಕೊಡಬೇಕಾಗುತ್ತೆ ಸೈಬರ್ಗೆ. ಸೊ ನೀವು 30 ಕಾಲೇಜ್ ಆ್ಯಡ್ ಮಾಡಿದರೂ ಅಷ್ಟೇ ಅಮೌಂಟ್ ಕೊಡಬೇಕು ಸೈಬರ್ಗೆ. ಅದಕ್ಕೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿಯವರೆಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸದೇ ಇರುವ ಅರ್ಹ ಅಭ್ಯರ್ಥಿಗಳು ಸಹ ಇಷ್ಟವಿದ್ದಲ್ಲಿ 750 ರು ಅನ್ನು 750 ಅನ್ನು ಪಾವತಿಸಿ ಇಚ್ಛೆ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದಾಗಿರುತ್ತದೆ. ಸೊ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಯಾರು ಮಾಡೇ ಇಲ್ಲ ಇಲ್ಲಿವರೆಗೂ, ಯಾರು ಆಪ್ಷನ್ ಎಂಟ್ರಿ ಮಾಡೇ ಇಲ್ಲ ಮತ್ತು ಅಮೌಂಟ್ ಯಾರು ಪೇ ಮಾಡಿಲ್ಲ, 750 ರುಪೀಸ್ ಯಾರು ಪೇ ಮಾಡಿಲ್ಲ ಅವ್ರು ಏನಪ್ಪ ಅಂದರೆ ಇವಾಗ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಸೊ 750 ರುಪೀಸ್ ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿ ಇವಾಗ ಮಾಡ್ಬೋದು ಅಂತ KA ಕಡೆಯಿಂದ ಇನ್ಫಾರ್ಮೇಷನ್ ಬಂದಿದೆ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಒಂದೇ ಬಾರಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಕುರಿತು ಇದು ನೋಡ್ಕೋಬೋದು, ವೆರಿ ಇಂಪಾರ್ಟೆಂಟು. ಮೊದಲನೇ ಸುತ್ತಿಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ನಂತರ ಮುಂದಿನ ಯಾವುದೇ ಸುತ್ತಿಗೆ ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶ ಇರುವುದಿಲ್ಲ. ಸೊ ಏನಪ್ಪ ಅಂದರೆ ಇವಾಗಲೇ ಫಸ್ಟ್ ರೌಂಡಲ್ಲಿ ಏನಪ್ಪ ಅಂದರೆ ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಚಾನ್ಸಸ್ ಇರಲ್ಲ. ಸೊ ಇವಾಗಲೇ ನೀವು ಮಿನಿಮಮ್ ಕಾಲೇಜ್ನ ಆ್ಯಡ್ ಮಾಡ್ಕೊಂಡು ಇಟ್ಕೋರಿ. ಅಕಸ್ಮಾತ್ ಆ್ಯಡ್ ಮಾಡ್ಕೊಂಡು ಇಟ್ಕೊಳ್ಳಿ ಅಕಸ್ಮಾತ್ ಇವಾಗಲೇ ಆ್ಯಡ್ ಮಾಡಲಿಲ್ಲಪ್ಪ ಅಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಚಾನ್ಸಸ್ ಇರಲ್ಲ. ಸೊ ಇವಾಗಲೇ ಏನಪ್ಪ ಅಂದರೆ ಹೊಸ ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು. ಯಾರಿಗೆ ಕಾಲೇಜ್ ಸಿಕ್ಕಿಲ್ಲ ಇವಾಗಲೇ ಚಾನ್ಸಸ್ ಇದೆ. ಸೊ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿರಿ, ನಿಮಗೆ ಕಾಲೇಜ್ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡ್ಕೋರಿ. ಸೆಕೆಂಡ್ ರೌಂಡಿಂದ ಏನಪ್ಪ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಏನಪ್ಪ ಅಂದರೆ ಅಲ್ಲಿ ರಿಅರೇಂಜ್ ಅಷ್ಟೇ ಮಾಡ್ಕೋಬೋದು, ನೀವು ರಿಅರೇಂಜ್ ಹಿಂದೆ ಮುಂದೆ ಅಷ್ಟೇ ಮಾಡ್ಕೋಬೋದು. ಬಟ್ ಹೊಸ ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸಸ್ ಇರಲ್ಲ. ಸೊ ಅದಕ್ಕೆ ಏನಪ್ಪ ಅಂದರೆ ಇದೇ ರೌಂಡಲ್ಲಿ ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡ್ಕೋರಿ. ಅಮೌಂಟ್ ವಿಚಾರಣೆ ಮಾಡಬೇಡ್ರಿ. ಯಾಕಂದರೆ ಸೈಬರ್ ಅವರು ಇವಾಗ ನೀವು 20 ಕಾಲೇಜ್ ಆ್ಯಡ್ ಮಾಡಿದ್ರು ಅಷ್ಟೇ ಅಮೌಂಟ್ ತೊಗೋತಾರೆ, 100 ಕಾಲೇಜ್ ಆ್ಯಡ್ ಮಾಡಿದ್ರು ಅಷ್ಟೇ ಅಮೌಂಟ್ ತೊಗೋತಾರೆ, ಅದಕ್ಕೆ ಜಾಸ್ತಿ ಅಮೌಂಟ್ ತೊಗೊಳ್ಳಲ್ಲ. ಸೊ ಅದಕ್ಕೆ ಆಪ್ಷನ್ ಎಂಟ್ರಿನ ಆಪ್ಷನ್ ಎಂಟ್ರಿಯಲ್ಲಿ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಭ್ಯರ್ಥಿಗಳು ಶುಲ್ಕದ ವಿವರಗಳನ್ನು ನೋಡಿ ತಮಗೆ ಇಷ್ಟವಿರುವ ಇಚ್ಛೆ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಲು ಸೂಚಿಸಿದೆ. ಸೊ ನೋಡ್ಕೋಬೋದು. ಇವಾಗ ಕಾಲೇಜ್ ಫೀಸ್ ಅಂತೂ ಗೌರ್ಮೆಂಟ್ ಬೇಸ್ ನರ್ಸಿಂಗ್ ಮಾಡೋದು ಏನಪ್ಪ ಅಂದರೆ ಎಲ್ಲರೂ ಜಿನೇ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳಿದೆ. ಸೊ ಜಿನೇ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಫೀಸ್ ಕಡಿಮೆ ಇರುತ್ತೆ. ಯಾರು ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಡ್ರಿ, ಫೀಸ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಏನು ಬಂದುಬಿಟ್ಟು ಆಫ್ಟರ್ ಮಾಕ್ ರಿಸಲ್ಟ್ಸ್. ಸೊ ಇವಾಗ ಪ್ರೊಸೆಸ್ ಏನಪ್ಪ ಅಂದರೆ ಆಫ್ಟರ್ ಮಾಕ್ ರಿಸಲ್ಟ್ಸ್ ಏನೇನು ನಡೆಯುತ್ತೆ ನೋಡ್ಕೋರಿ ಕರೆಕ್ಟಾಗಿ. ಇಲ್ಲಿ ಅಣಕು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಬೇಡದಿದ್ದಲ್ಲಿ ಅಳಿಸಲು, ಕ್ರಮಾಂಕ ಬದಲಾಯಿಸಲು, ಮಾರ್ಪಡಿಸಲು ಡೇಟ್ ಏನಪ್ಪ ಅಂದರೆ 26/7/2025 ಇವತ್ತು 12 ಗಂಟೆಯಿಂದ ಮೀನ್ಸ್ ಮಧ್ಯಾಹ್ನ 12 ಗಂಟೆಯಿಂದ ಆಲ್ರೆಡಿ ಟೈಮ್ 12 ಗಂಟೆ 12:05 ಆಗಿದೆ. ಸೊ ಲೈವ್ನೇ ಮಾಡ್ತಾಯಿದ್ದೀನಿ ನಾನು. ಸೊ 12 ಗಂಟೆ ಆಗಿದೆ. ಸೊ 29/7/2025 5 ಗಂಟೆವರೆಗೆ ಈವ್ನಿಂಗ್ 5 ಗಂಟೆವರೆಗೆ ಏನಪ್ಪ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಇರುತ್ತೆ. ಸೊ ಇವಾಗ ಇದರಲ್ಲಿ ಏನೇನು ಮಾಡ್ಬೋದಪ್ಪ ಅಂದರೆ ನೀವು ಇವಾಗ ಸಿಕ್ಕಿರೋ ಕಾಲೇಜೇ ಬೇಕು ಅಂದರೆ ನೀವೇನು ಚೇಂಜಸ್ ಮಾಡೋಕ್ಕೆ ಹೋಗಬೇಡ್ರಿ, ಅಷ್ಟೇ ಬಿಟ್ಟುಬಿಡ್ರಿ. ಅಕಸ್ಮಾತ್ ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಅನ್ನೋರು ಏನಪ್ಪ ಅಂದರೆ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಇನ್ನೊಂದು ಏನಪ್ಪ ಅಂದರೆ ನನಗೆ ಸಿಕ್ಕಿರೋ ಕಾಲೇಜ್ ಬೇಡ, ನನಗೆ ಬೇರೆ ಕಾಲೇಜ್ ಬೇಕು ಅಂದರೆ ಅವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಆ ಕಾಲೇಜ್ನ ರಿಮೂವ್ ಮಾಡಿ. ಆ ಕಾಲೇಜ್ನ ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 20 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅದರಲ್ಲಿ ನಿಮಗೆ 13ನೇ ಕಾಲೇಜ್ ಅಲೋಟ್ ಆಗಿರುತ್ತೆ. ಸೊ 13ನೇ ಕಾಲೇಜ್ ಬೇಡ ಅಂದರೆ 13 ಅದನ್ನು ತೆಗೆದು ಏನಪ್ಪ ಅಂದರೆ ರಿಮೈನಿಂಗ್ 12 ಕಾಲೇಜ್ ಇವಾಗ 19 ಕಾಲೇಜ್ ಉಳಿಯುತ್ತೆ. ಸೊ ಅದರಲ್ಲಿ ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು ಅಥವಾ ಅಷ್ಟನ್ನು ಬಿಟ್ಟು ಬಿಡ್ಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸುವುದು. ಸೊ ಇದು ಏನಪ್ಪ ಅಂದರೆ ಇವಾಗ 1ನೇ ತಾರೀಕು ಏನಂದರೆ ಇವಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಾಸ್ಟ್ ಡೇಟ್ ಏನಂದರೆ 29/7. ಸೊ ಇದು ಆದಮೇಲೆ ಏನಂದರೆ ಆಗಸ್ಟ್ 1ನೇ ತಾರೀಕು ಏನಂದರೆ ನಿಮಗೆ ತಾತ್ಕಾಲಿಕ ರಿಸಲ್ಟ್ ಬಿಡ್ತಾರೆ. ತಾತ್ಕಾಲಿಕ ಅಂದರೆ ಪ್ರಾವಿಷನಲ್. ಸೊ ಇದೇ ಫೈನಲ್ ಆಗಿರಲ್ಲ, ಇದು ಜಸ್ಟ್ ತಾತ್ಕಾಲಿಕ ರಿಸಲ್ಟ್. ಮೀನ್ಸ್ ಇವಾಗ ತಾತ್ಕಾಲಿಕಲ್ಲಿ ಸಿಕ್ಕಿರೋ ಕಾಲೇಜು 90% ಇರ್ಬೋದು ಅಥವಾ ಅದು ಬಿಟ್ಟು ಬೇರೆಯೂ ಸಿಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಇಷ್ಟು ಏನಪ್ಪ ಅಂದರೆ ಆಗಸ್ಟ್ 1ನೇ ತಾರೀಕು ಪ್ರಾವಿಷನಲ್ ರಿಸಲ್ಟ್ ಬಿಡ್ತಾರೆ. ಅದು ಬಿಟ್ಟ ಮೇಲೆ 2ನೇ ತಾರೀಕು ಏನಪ್ಪ ಅಂದರೆ ಫೈನಲ್ ರಿಸಲ್ಟು. ಇವಾಗ ಇದರಲ್ಲಿ ಏನು ಕಾಲೇಜ್ ಸಿಗುತ್ತೋ ಅದೇ ನಿಮಗೆ ಫೈನಲ್ ಕಾಲೇಜು. ಸೊ ನೆಕ್ಸ್ಟ್ ಇವಾಗ ಕಾಲೇಜ್ ಅಲೌಟ್ ಆಯಿತು 2ನೇ ತಾರೀಕು. ಸೊ ಅದಾದ ನಂತರ ಏನೇನಿರುತ್ತೆ ನೋಡ್ಕೋಬೋದು. ಇಲ್ಲಿ ಚಾಯ್ಸಸ್ ಇರುತ್ತೆ, ಚಾಯ್ಸಸ್ಗಳನ್ನು ಆಯ್ಕೆ ಮಾಡುವುದು. ಸೊ ನಾನು ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಬಟ್ ಏನಂದರೆ ಈ ಸಲ ಏನಂದರೆ ಪೇಮೆಂಟ್ 750 ರುಪೀಸು ಅಡ್ವಾನ್ಸಿಗೆ ಪೇ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಈ ಸಲ ಚಾಯ್ಸಸ್ಸಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು. ಸೊ KAಕಡೆಯಿಂದ ಇನ್ಫಾರ್ಮೇಷನ್ ಬಂದ ಮೇಲೆ ನಾನು ಚಾಯ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಅಲ್ಲಿವರೆಗೂ ಏನು ತೊಂದರೆ ಬೇಡ. ಚಾಯ್ಸಸ್ ಬಗ್ಗೆ KAದವರು PDF ಬಿಡ್ತಾರೆ. ಬಿಟ್ಟ ಮೇಲೆ ನಿಮಗೆ PDFನ ಓಪನ್ ಮಾಡಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಬಗ್ಗೆ ನೋಡಿ ಬೇಡ. ಸೊ ಚಾಯ್ಸಸ್ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಏನಪ್ಪ ಅಂದರೆ 4/8/2025ರಿಂದ 4/8/2025ವರೆಗೆ 7/8/2025ವರೆಗೆ ಟೈಮಿಂಗ್ ಇರುತ್ತೆ. ಸೊ ಇಷ್ಟು ಏನಪ್ಪ ಅಂದರೆ ಅಪ್ಡೇಟು. ಸೊ ನೆಕ್ಸ್ಟ್ ಕೆಳಗಡೆ ಒಂದು ಇದು ಕೊಟ್ಟಿದ್ದಾರೆ, ನೋಡ್ಕೋಬೋದು. ಇಲ್ಲಿ ಯೋಗ ಮತ್ತು ನ್ಯಾಚುರೋಪತಿ ಹಾಗೂ
ಹೋಮಿಯೋಪತಿ ಕೋರ್ಸ್ಗಳಿಗೆ ಸರ್ಕಾರವು ನೀಡಿರುವ ಸೀಟ್ ಮ್ಯಾಟ್ರಿಕ್ಸ್ ಅನುಸಾರ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗೆ ಕರಡು ಸೀಟು ಮ್ಯಾಟ್ರಿಕ್ಸ್ ಆಧರಿಸಿ ಸದರಿ ಕೋರ್ಸ್ಗಳಿಗೆ ಆಪ್ಷನ್ ದಾಖಲಿಸಲು ಅವಕಾಶ ನೀಡಲಾಗಿದೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ಸದರಿ ಕೋರ್ಸ್ಗಳು ಸಹ ಆಪ್ಷನ್ಸ್ಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದಾಗಿದೆ. ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಅನುಸಾರ ಸೀಟು ಹಂಚಿಕೆಯನ್ನು ಮಾಡಲಾಗುವುದು. ಸೊ ನೋಡ್ಕೋಬೋದು, ಯೋಗ ಮತ್ತು ನ್ಯಾಚುರೋಪತಿ ಕೂಡ ಇವಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು ಮತ್ತು ಹೋಮಿಯೋಪತಿ ಕೋರ್ಸ್ಗಳು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ನೆಕ್ಸ್ಟ್ ಗಮನಿಸಿ ಅಂತ ಕೊಟ್ಟಿದ್ದಾರೆ, ಕೆಳಗೆ ನೋಡ್ಕೋಬೋದು. ಇಲ್ಲಿ ಚಾಯ್ಸ್ಗಳನ್ನು ಆಯ್ಕೆ ಮಾಡಿದ ನಂತರ ಅಭ್ಯರ್ಥಿಗಳು ಪಾಲಿಸಬೇಕಾದ ಪ್ರಕ್ರಿಯೆಗಳನ್ನು UGCET ಮತ್ತು UGNET ಕೋರ್ಸ್ಗಳಿಗೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು. ಇವಾಗ ಏನಪ್ಪ ಅಂದರೆ ಚಾಯ್ಸ್ಗಳು ಆಯ್ಕೆ ಮಾಡ್ಕೋತೀರಾ, ಅದು ನೀವು ಬಿಟ್ಟಿಲ್ಲ, KA ಕಡೆಯಿಂದ ಇನ್ಫಾರ್ಮೇಷನ್ ಬಿಡ್ತಾರೆ. ಬಿಟ್ಟ ಮೇಲೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಅದ್ರ ಬಗ್ಗೆ ನೋಡಿ ಬೇಡ. ಸೊ ನೆಕ್ಸ್ಟು ಕಟ್ ಆಫ್, ರ್ಯಾಂಕ್ ಹಾಗೂ ಇತರೆ ವಿವರವಾದ ಸೂಚನೆಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಆಯುರ್ವೇದ ಯುನಾನಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ನೀಡಿಲ್ಲದಿರುವ ಕಾರಣದಿಂದ ಆಪ್ಷನ್ಸ್ಗಳನ್ನು ದಾಖಲಿಸಲು ಅವಕಾಶ ನೀಡಿರುವುದಿಲ್ಲ. ಸೊ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಯೋಗ ಮತ್ತು ನ್ಯಾಚುರೋಪತಿಯವರಿಗೆ ಇವಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನಂದರೆ ಆಯುರ್ವೇದ ಯುನಾನಿ ಅವರಿಗೆ ಏನಪ್ಪ ಅಂದರೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಸೊ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಇವತ್ತಿನ ಅಪ್ಡೇಟ್ಸು. ಸೊ ಇನ್ನೊಂದು ಏನಪ್ಪ ಅಂದರೆ ಯಾರಿಗೆ ಕಾಲೇಜ್ ಸಿಕ್ಕಿಲ್ಲ ಅವ್ರೇನು ತೊಂದರೆ ಬೇಡ, ಜಾಸ್ತಿ ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಯಾರಿಗೆ ಕಾಲೇಜ್ ಇವಾಗ ಸಿಕ್ಕಿರೋ ಕಾಲೇಜ್ ಬೇಕು ಅಂದರೆ ನೀವೇನು ಚೇಂಜಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಬಿಟ್ಟುಬಿಡ್ರಿ. ಎಷ್ಟು ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೊ ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಬೇರೆ ಗ್ರೂಪ್ಸ್ ಇದೆ ಅದರಲ್ಲಿ ಕೂಡ ಶೇರ್ ಮಾಡಿರಿ. ನಿಮಗೆ KA ಕಡೆಯಿಂದ ಏನೇ ಅಪ್ಡೇಟ್ಸ್ ಬೇಕಾಗಿದ್ದರೆ ನೀವು KA ವೆಬ್ಸೈಟಲ್ಲಿ ಬಂದು ನಾನು ಹೇಳಿರೋ ಥರ ಇಲ್ಲಿ ಬಂದು ನೋಡ್ಕೋಬೋದು. ನಿಮಗೆ ಎಲ್ಲ ಅಪ್ಡೇಟ್ಸ್ ಇಲ್ಲೇ ಸಿಗುತ್ತೆ. ಅಕಸ್ಮಾತ್ ಸಿಗಲಿಲ್ಲ ಪರವಾಗಿಲ್ಲ, ನಿಮಗೆ ಏನೂ ಅರ್ಥ ಆಗಲಿಲ್ಲ ಅಂದರೂ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಇನ್ನೂ ಯಾರು ಜಾಯ್ನ್ ಆಗಲಿ, ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿರಿ. ನಾನು ವಾಟ್ಸಪ್ ಗ್ರೂಪ್ನ ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲರೂ ಜಾಯ್ನ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ ವಿಡಿಯೋ. ಮತ್ತು ವಿಡಿಯೋನ ಲೈಕ್ ಮಾಡಿರಿ. ಎಲ್ಲರಿಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.